ಸಾಧನಾ ಕಲಾ ತಂಡ ಸಾಸ್ತಾನ ಇವರ ಆದರದ ಸ್ವಾಗತ ಸುಸ್ವಾಗತ. ಇದೀಗ ಸಾಮಾಜಿಕ ಹಾಸ್ಯಮಯ ನಾಟಕ ಬಾಯಿ ಇಬ್ಖೋಯಿ ಬದುಕದ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮರನ್ನು ಮನದಲ್ಲಿ ಧ್ಯಾನಿಸುತ್ತಾ ದೇವರ ಭಯವೇ ಜ್ಞಾನದ ಆರಂಭ ಎನ್ನುವಂತೆ ಇದೀಗ ನಾಟಕ ಬಾಯಿ ಇಬ್ಖೋಯಿ ಬದುಕದ. ಮುತ್ತಿಯುಂಡೆ ಹೊನ್ನ ಗಣ್ಯ ಒಪ್ಪುವ ಪುಟ್ಟ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬಾಯಿ ಇಬ್ಖೋಯಿ ಬದುಕದ ಈ ನಾಟಕದಲ್ಲಿ ರಂಗದಲ್ಲಿ ಬರುವ ಕಲಾವಿದರು ಉದಯ್ ಕುಮಾರ್ ಹಲಪಿ, ಮಂಜುನಾಥ್ ಕೊಟ, ಡಿ ಪ್ರಭಾಕರ್ ಕುಂದರ್, ಮುನಾಫ್ ಅಂಗಾರಕಟ್ಟೆ, ಶಿವರಾಮ್ ಆಚಾರ್, ಪ್ರಕಾಶ್ ಕುಮಾರ್, ಮಹೇಶ್ ಕುಮಾರ್, ಉಪ್ಪೂರು ಭಾಗ್ಯಲಕ್ಷ್ಮಿ, ಚಂದ್ರಕಲಾ, ವಿಕ್ಟರ್ ರಾಡ್ರಿಗಸ್, ಸುರೇಶ್ ಶೆಟ್ಟಿಗಾರ್, ರಮಾನಂದ್ ಮಂಗೇರ. ನಾಟಕದ ರಚನೆ ರಘು ಪಾಂಡೇಶ್ವರ್ ಹಾಗೂ ರಾಘವೇಂದ್ರ ಗುಣ್ಮೆ. ನಾಟಕದ ಹಿಂದಿನ ಸಂಗೀತ ಮಹೇಶ್ ಕುಮಾರ್ ಪಾಂಗಾಳ. ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ವಿಘ್ನೇಶ್ ಸೌಂಡ್ ಅಂಡ್ ಲೈಟ್ಸ್ ಒಪ್ಪಂದ. ವಿಡಿಯೋ ಚಿತ್ರೀಕರಣ ಸುರೇಶ್ ಕುಮಾರ್ ಕಲ್ಮಾಡಿ. ಚಾಲಕರಾಗಿ ಮಹೇಶ್ ಕುಮಾರ್ ಕೋಟ. ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ನಾಟಕ ಬಾಯಿ ಇಬ್ಖೋಯಿ ಬದುಕದ. ಜಲೋಚನೆ ಶಂಕರ ನರಸಿಯ ಬಿಂಕದ ಕೌಸ್ತುಭೆ ಚಂದ್ರಮತಿ. ಜಯ ಜಯ ಹೇ ಪಣಿ ಕನ್ನಿಕೆ ಭಗವತಿ. ಡಾಕ್ಟ್ರೆ ಬೇಗ ಬಂದ್ರಿಯಾ? ಇಲ್ಲ, ನಾನು ಸರಿಯಾದ ಟೈಮಿಗೆ ಬಂದಲ್ಲ. ನೈನಾ ಡಾಕ್ಟರ್ ಬಂದಿರೋ ಅಪ್ಪ ಇನ್ನು ಹೇಳ್ಸಿ ಎಳ್ಸೋಕೆ ಅಂತ ಕಾವಲಿ ಮೇಲೆ ಡಾಕ್ಟರ್ ಬಂದ್ರೆ ಕುತ್ಕೊಂಡ್ರೆ ಅಪ್ಪಯ್ಯ ಹೊರ್ಕೊಯ್ರ ಬೆಳಕತ್ತಿ ಒಂದ್ಸರಿ ಹೋಯ್ರು ಪುನಃ ಈಗ ಹೊರ ಹೊಟ್ಟೆ ಸಮಯ ಲೇಟ್ ಅಂತ ಡಾಕ್ಟ್ರ್ ಕೂಕಡಿ. ಹೊಳ್ಳು ತಿಕ್ಕಿ ಮುಖ ತೊಳೆದು ಬಿಟ್ಕೊಂಡ ಅವ್ರ ಮನೆ ಮರ ಹತ್ಕೊಂಡಿದ್ದಿಲ್ಲ. ತಿಂಬಕ್ಕೆ ಎಂತ ಕಮ್ಮಿ ಆಯ್ತಲ್ಲ ನಿಂಗೆ? ಅಲ್ಲಿ ನಿಂತ್ಕೊಂಡ ಬಾರ ಸುಮ್ಮನೆ ಮತ್ತೆ ಮತ್ತೊಂಬತ್ತು ಕಲ್ಮೂಟಿಗಿದೆ. ಬಾರ ಬಾರ ಒಳಗೆ ಬಾಯಿಲೆ. ಏನು
ನಮ್ಮ ಮಾಯನಂತೆ ಕುಮಾರ ಚರ್ಮ ಸ್ವಲ್ಪ ಗೊತ್ತಲ್ಲ ಹೊಡ್ಕೊಂಡ್ರೆ ಅಲ್ಲ ಡಾಕ್ಟ್ರೆ ಇವ ಬೆಳಿಗ್ಗೆ ಅವ್ರ ಮನೆ ಮಾಯನ್ ಮರ ಹತ್ಕೊಂಡಿರಲ್ಲ ಬೆಳಗ ಮುಂಚೆ ಅಂತ ಶಾಕ್ ಆಯ್ತು ಮುಖ ತಿಮ್ಮಕ್ಕೆ ಮಾಯನ ಹಂಡ ಮನೆ ಅಂತ ಇಲ್ಲ ನಿನ್ಗೆ ನನಗಿಲ್ಲ ಮಾಯನಂತೆ ಕುಮಾರ ಹತ್ತದ ಅಲ್ಲ ಮತ್ತಕ್ಕ ಹೊಸ ಗೊತ್ತಾ ನಾನು ಬೆಳಿಗ್ಗೆ ನೆನ್ಪೈಲೆ ಹಲ್ ತಿಕ್ತಿ ಬತ್ತಿದ್ದೀನ ಡಾಕ್ಟರ್ ಹೇಳದ್ ನೆನ್ಪಾಯ್ತು ನಂಗೆ ವ್ಯಾಯಾಮ ಮಾಡ್ಕೊಂಡಿರಲ್ಲ ನೆನ್ಪಾಯ್ತು ನಾನು ಕೈ ಕಾಲೆಲ್ಲ ಸೊಡ್ಲೆಲ್ಲ ಮಾಡ್ಕೊಂಡಿ ಟೈಟ್ ಇದ್ದಿದ್ದು ಕಡೆಗೆ ಕೈ ಒಂದ್ ಕರ್ಕರ್ತಿಸ್ತಿ 5-8 ನೆಟಿಗೆ ಹೋಯ್ತು ಮತ್ತೊಂದ್ ಕೈ ಹಿಂಗೆ ಕೈ ಬ್ರಷ್ ಇಲ್ಲ ಮಾಡಿ ಎಲ್ಲ ಸಿಕ್ಕೋಬಿಟ್ಟಿತ್ತು ಅದು ತೆಗಕ್ ಹತ್ತದ್ ನನ್ ತಪ್ಪ ಡಾಕ್ಟ್ರೇ ನಿನ್ನ ತಪ್ಪಲ್ಲ ಇದು ನಿನಗೆ ಈ ವ್ಯಾಯಾಮ ಹೇಳಿಕೊಟ್ಟ ನೋಡು ಅದು ನನ್ನ ತಪ್ಪು ಇಲ್ಲಿ ನೋಡು ಇನ್ಮೇಲೆ ನೀನು ಈ ವ್ಯಾಯಾಮ ಮಾಡ್ಬೇಡ ನಿನಗೆ ಬೇರೆ ಹೇಳಿಕೊಡ್ತೇನೆ ಆಯ್ತಾ ಅಲ್ಲ ಡಾಕ್ಟ್ರೆ ಇವಾಗ ಕಾಣಿ ಆ ಕೊಚ್ಚಂಗ್ ಕೇಳಿದೆ ಆ ಮರ ಹತ್ತಿ ಅವನ್ನ ಬ್ರಷ್ ತವ್ ಕೊಯ್ಯೋದು ಕೆಳಗ್ ಬಿದ್ದು ಇದು ಮಾಡಿದ್ರೆ ಹೆಚ್ಚು ಕೆಟ್ಟಂಗೆ ಇದು ಕಾಣ ಇನ್ನು ಮೇಲೆ ಕೆಳಗೆ ಬಿದ್ದು ಯಾವುದೇ ಸೊಪ್ಪು ಹೆಕ್ಕೋರು ಜಾಗೃತಿ ಗೊತ್ತಾಯ್ತಾ ಅಪ್ಪಯ್ಯ ಡಾಕ್ಟ್ರೆ ಹಾ ಮಗ ಚಾ ಕೊಡ್ತಾ ಅವ್ರು ಚಾ ಕುಡಿದ್ರು ಈಗ ಹೆಟ್ಕೊಂಡು ಮರ ಅಪ್ಪನ್ ಶಾಲ್ ಬೇಯ್ತಲ್ಲ ನಂಗೆ ನೀವೇ ಹೆಕ್ಕೊಳ್ಳಿ ನಂಗೆ ಕಾಲೆಕ್ಕಿ ಕೊಡು ಶಾಲ್ ಹಾಕಿ ಕುಡಿದು ಒಂದ್ ಕೆಲ್ಸವನ್ನ ನಂಗೆ ಅವ್ರು ಹೇಳದಲ್ಲ ಬಿದ್ದೋಸ್ತಿ ಯಾವ್ದು ಹೆಕ್ಕಾಗ ನೀವು ಹೇಳಿದಲ್ಲ ನಂಗೆ ನೀವು ಬೇಕಾದ್ರೆ ಹೆಕ್ಕಡಿ ನಂಗೆ ಹೋಯ್ ಅವನಿಗೆ ಬುದ್ಧಿ ಹೇಳ್ತಿದ್ರೇನೆ ನೀವು ಒಳ್ಳೆ ಪಚಿತಿ ಆಯ್ತು ನೋಡು ತಿಂಡಿ ಬಿತ್ತು ನಂದು ಕೆಳಗೆ ಬಿದ್ದು ಯಾವುದೇ ಸೊತ್ತರು ಹೆಕ್ಕೋರು ಜಾಗೃತಿ ಗೊತ್ತಾಯ್ತಾ ಬೇರೆ ಯಾವ್ದೆಲ್ಲ ಹೆಕ್ಕೊಂಬಾಗ ತಿಂಡಿ ತಿಂಡಿ ಹೆಕ್ಕಂಡ ಅಪಯ ಉಂಡ್ರು ನಂಜಕ್ಕೂ ತುಂಬಾ ಹೆದರಿಕೆ ಡಾಕ್ಟರ್ ನನ್ನ ಕಳ್ಕೊಂತೀನಿ ನಮಗೆ ಡಾಕ್ಟರ್ ನಾನು ನೋಡಿ ಏನು ಭಯ ಪಡ್ಬೇಡಿ ಎಲ್ಲದಕ್ಕೂ ಆ ದೇವರಿದ್ದಾನಲ್ಲ ಮುಂದೇನಾಗುತ್ತೋ ಅಂತ ನೋಡೋಣ ನೋಡಿ ನಾನು ಬರ್ಕೊಟ್ಟು ಮಾತ್ರೆ ಟ್ಯಾಬ್ಲೆಟ್ ಟಾನಿಕ್ ಎಲ್ಲ ಕೊಟ್ಬಿಡಿ ಆಯ್ತಾ ಎಲ್ಲದನ್ನೂ ಸರಿಯಾದ ಟೈಮಲ್ಲೇ ತಗೊಳ್ಬೇಕು ನಾನು ಬರ್ತೇನೆ ಆಯ್ತಾ ಮತ್ತೆ ಸಿಗ್ತೇನೆ ಮತ್ತೆ ಏನು ಒಳ್ಳೆದಾಯ್ತು ಏನು ಕೆಟ್ಟದಾಯ್ತು ಎಲ್ಲ ದೇವರೇ ಎಲ್ಲ ನಿಂಗೆ ಗೊತ್ತು ನಿಂಗೊಂದು ಭಾಷೆ ಬರ್ತಿಲ್ಲ ಮಾರಾಯ ಅದು ನಿಂಗ ಆತಿಲ್ಲ ಮಾರಾಯ ನಂಗೆ ಆದ್ಮೇಲೆ ನಂಗೆ ತಗೊಳ್ಳಿ ನಂಗೆ ಬೇಕೇ ನಂಗೆ ತಗೊಳ್ಳಿ ಪುಣ್ಯಾತ್ಮ ಅದು ನಿಂಗ ಆತಿಲ್ಲ ಅಂದ್ರ ಮೇಲೆ ಆತಿಲ್ಲ ಅದು ನಂಗೆ ಆತಂದ್ರ ಮೇಲೆ ಆತ ಈಗ ನಿಂಗೆ ಜಿನ್ ಬ್ಯಾಂಡ್ ಆತಿಲ್ಯ
ಯಾಕಂದ್ರೆ ನಂಗೆ ಚಿನ್ನ ಪ್ಯಾಂಟ್ ಆಚೆ ಕೊಡಿ ಅಲೆ ಅಪ್ಪೆ ಒಂದಕ್ಕೊಂದು ಪಿರಿಗು ಈಗ ಅಲೆ ಅಪ್ಪ ಒಂದಿನ ಪ್ಯಾಂಟ್ ಆಚೆ ಕೊಡಿ ಅಪ್ಪ ದೂರ ನಿಂತ್ಕೋ ಹ ಈಗ ಜಿನ್ ಪ್ಯಾಂಟ್ ಹಾಕ್ತಾರೆ ಜೀವ ಬೇಕು ಹೋಯ್ತ ನಿಂಗೆ ಜೀವ ಬೇಕು ಹಾ ನಾ ಜೀವಿ ಇದ್ದೆ ಏನ ಸತ್ತು ಇಲ್ಲ ಮೂಗಾಗ ಉಸಿರು ಬರ್ತತ್ತು ಗೊತ್ತಿತ್ತ ಸಾವಲ್ಲವರೆಗೂ ನನ್ನ ರಕ್ತ ಹಿರಿ ಬದುಕುತ್ತೆ ನೀನು ಭಾಷೆ ಬಾಕಿದ್ದಲ್ಲ ಜೀವ ಬೇಕಂದ್ರೆ ಜೀವ ಇಲ್ಲ ನಡಿ ಅಲ್ಲ ಜೀವದೊಂದು ಸ್ವಲ್ಪ ತ್ವಾರ ಇರ್ಕ ನಡಿ ಹೇಳೋದು ನಾ ತ್ವರ ಆಚೆ ಹಿಂಗೆ ಇಟ್ಬಿಟ್ಟಿಲ್ಲ ಗೊತ್ತಿತ್ತ ಹೋಗ್ಬಿಟ್ಟ ಈಗ ನೀ ನನ್ ಮಗ ನೀ ತ್ವಾರ ಆತೆ ನಂಗೆ ಗೊತ್ತಿತ್ತು ಈಗ ತ್ವಾರ ಆರ್ಬಿಟ್ಟು ತಕಬಪ್ಪ ಮಗ ಈ ಕಣ್ಣ ತಕಬಪ್ಪದ ಹೌದಾ ತಕಬಂದಿಟ್ಟು ಅದು ಕಡೆಗೆಲ್ಲ ಕೆಲಸ ಬಾರ್ದಿ ತಾಲಿ ಹಿಡಿ ಇಟ್ಕೊಂಡ್ ಮುಂದ್ಕೊಂಬಂದು ಅದು ಮುದ್ದೆ ಹಾಕುದು ಬೇಕಾದ ತ್ವಾರನ್ನ ತಗಬತ್ತೀಯ ಇಲ್ಲ ನಾ ತಲ್ಲೆಡಿ ಬೆಚ್ಕೊಂತಿಲ್ಲ ನಾ ಹೈಕಂಡೆ ಮನಿಕಂಡೆ ಒಂದು ಜಾಸ್ತಿ ಕೊಡಿ ಹಾಪ ದುಡ್ಡಿರ್ತ ಓ ಗುರುಗಳ ಗುರುಗಳ ಮತ್ತೆ ಹೇಗಲ್ ಬಂದ್ರಿ ಬಾಂಗ್ಲದಲ್ಲ ಕೊಯ್ನ ಹಾಕೊಂಡು ನಾವು ಮಗನಿಗೆ ಅಂತ ಆಶೀರ್ವಾದ ಮಾಡ್ತಾ ಇದ್ರಿ ಅಲ್ಲ ಅವ ಅಪ್ಪ ಕೊಯ್ನ ಹೊರ ಕೊಟ್ರ ಅವ್ರ ಒಂದ್ ಜಿನ್ ಪ್ಯಾಂಟ್ ಜಾಸ್ತಿ ಕೊಡಕಾಯ್ತದವ್ರು ಹೊರ ಕೊಡ್ತಾರ ಜಿನ್ ಪ್ಯಾಂಟ್ ಅಲ್ಪೆನ್ನ ಪೆಟಿಯ ಜಿನ್ ಪ್ಯಾಂಟ್ ಅಲ್ಪ ಜಿನ್ ಪ್ಯಾಂಟ್ ಜಿನ್ ಪ್ಯಾಂಟ್ ಅದು ಒಂದಕ್ಕೊಂದು ಪಿರಿ ಗೊತ್ತಿತ್ತ ಗುರುವಣ್ಣ ಎಂದ ಗೊತ್ತ ಗುರುವಣ್ಣ ಒಂದು ವಾರ ಐತೆ ಬರೀ ರಾಗಲಿ ಗಂಡಿದ್ ಅಪ್ಪಯ್ಯ ಜಿನ್ ಪ್ಯಾಂಟ್ ತರಿಸ್ಕೊಡಿ ಅಪ್ಪಯ್ಯ ಜಿನ್ ಪ್ಯಾಂಟ್ ತರಿಸ್ಕೊಡಿ ಅದು ಟ್ಯಾಕ್ಸಿ ಕೊಡ್ತಿ ಅಂತ ಮತ್ತು ರಾಗಲಿ ಆಗಂಡಿದ್ ಹಾ ಒಂದು ವಾರ ಆಯ್ತು ಜಿನ್ ಪ್ಯಾಂಟ್ ತೆಗಿ ಕೊಡಿ ಜಿನ್ ಪ್ಯಾಂಟ್ ಹಾಕೊಂಚು ಟೋರ ಆಯ್ತು ತೋರ್ತಾವ ಕೇಳ್ರಿಯ ಜಿನ್ ಪ್ಯಾಂಟ್ ಹಾಕೊಂಡ್ರೆ ತೋರ ಆಯ್ತು ಕಾಂತ ಗುರಣ್ಣ ಅಪ್ಪ ಹೇಳೋದು ಅಂತ ಗೊತ್ತಾ ಜಿನ್ ಪ್ಯಾಂಟ್ ಹಾಕುದು ತೋರ ಐತಾರ ತೋರ ಐತಾರ ಹಾಕುದು ಚೂಡಿದಾರ ಅಲ್ಲ ಚೂಡಿದಾರ ಹಾಕುದಿಲ್ಲ ಅಪ್ಪ ನನ್ನ ಅಪ್ಪ ಯಾರ ನೀವೇ ಸ್ವಲ್ಪ ಮಾತಾಡ್ಬಿಡಿ ಬಿಡುದಾರ್ ಬಿಡಿ ನಾನು ಮುಂದೆ ಸೀತ ಆಯ್ತು ಮೂಗ ತುಂಬ್ಳ ಈಗ ಜಿನ್ ಪ್ಯಾಂಟ್ ಎಷ್ಟು ಕಡೆ 200 ರೂಪಾಯಿ ಗುರಣ್ಣ 200 ಒಂದಕ್ಕೊಂದು ಪಿರಿ ಗುದಿತ ಒಂದೇ ಜಾಸ್ತಿ ಕೊಡು ಕ್ಯಾಡಿ ಅಂತ ಕಾಣಿ ಚೊಡ್ಡೆ ಎಲ್ಲ ಹೊಟ್ಟೆ ಆಯ್ತು ನಾನು ಕಾಣಿ ನೀವು 250 ರೂಪಾಯಿ ಖರ್ಚು ಮಾಡೋರಲ್ದ ಹಂಗಲ್ಲ ನಿಮ್ಗೆ ಹುಡುಗ ವಯಸ್ಸು ಮಕ್ಕಳು ಮಾರ್ರೆ 20 ಹುಡುಗ ಹೌದಾ ಅವೇನೋ ಎಲ್ಲ ಅವ ಆಗ್ತಾ ದೋಸ್ತಿಗಾರರೆಲ್ಲ ಹಾಕಿಸ್ಕೊಂಡು ಜಿನ್ ಪ್ಯಾಂಟ್ ಬೇಕಂತ ಹೇಳ ಈಗ ಆಗಂಡು ಹೇಳ್ತಾ ನೀವು ನಂಬುತ್ತ ಮಕ್ಕಳು ಹಾಗೆ ನಿನ್ನ ಟ್ಯಾಕ್ಸಿ ಕೊಡೋದು ಹೇಳಿದೆ ಟ್ಯಾಕ್ಸಿ ಕೊಡೋದು ಹೇಳಿ ನಿಂಗೆ ನಿಮ್ ಬಗ್ಗೆ ನಂಗೆ ಆ ಬಗ್ಗೆ ಒಂದು ಬೇಜಾರು ನಂಗೆ ಮತ್ತೆ 250 ರೂಪಾಯಿ ಒಂದು ಜಿನ್ ಪ್ಯಾಂಟ್ ತೆಗ್ಸಿ ಕೊಡು ಕಾಯ್ದೆ ಮಕ್ಕಳಿಗೆ ಆಸೆ ಆಗ್ತದೆ ಅವ್ನ ದೋಸ್ತಿಗಾರ ಹಾಕ್ತಾ ಅವ ಹಾಕ್ತಾ ಗುರುವಣ್ಣ ಮಕ್ಕಳಿಗೆ ಆಸೆ ಪಟ್ಟಿಲ್ಲ ಇಲ್ಲ ಅಂಬಕಾಗ ಕೈ ದಾನಿ ನೀವು ಕಣ್ಣನ್ನ ಅರ್ಕೊಳ್ತೇನಲ್ಲ ಅವ್ರು 200 ಅಲ್ಲ 300 ಕೊಡ್ತು 100 ರೂಪಾಯಿ ನೋಟ ಎಲ್ಲ ಕೊಡ್ತು ಅಲ್ಲ ಗುರುಣ್ಣ ಅಲ್ಪೆನ್ ಲೀಬೆ ಉಜಿಬ ತ್ಯಾಕೋ ಕೊಟ್ರೆ ಗಂಟೆ ಯಾಕಂದ್ರೆ ಉಜಿಬು ಅಲ್ಪೆನ್ ಲೀಬೆ ಚಾಕ್ಲೇಟ್ ಕಡೆ ಬಸ್ಸಾಗ ಪಪ್ಪಗೆ ಬಾಯಿ ಒಣಗ್ ತಂದಳಿ ಇದು ನನ್ನ ಅಪ್ಪ ಅಲ್ಪನೇ ಕೊಡೋದು ಒಳ್ಳೆ ಈಗ ಸಾಕಳಿ ಸುಪ್ಪಿ ಒಚ್ಚಿ ಬಾಯ ಹಾಯ್ಕೊಂಡು ಸ್ವಲ್ಪ ಮೆಲ್ಲ ಹಾಯ್ಕೊಂಡು ಕಡಿಗೆ ಗಂಟ್ಲೊಳಗೆ ಕಡಿಗೆ ಅಲ್ಲ ಚೆಲ್ಲ ಸ್ವಲ್ಪ ಅರಿ ಬಿಡಿ ನಿಮ್ ಮಗ ಮಾತೊಳ್ಳೆ ಲಾಯ್ಕ್ ಅರ್ಥ ಮಾಡ್ರೆ ಅಲ್ಲ ನಾನು ಅದೇ ಅಂದಾಜು ಮಾಡೋದು ಇಷ್ಟು ದಿವಸ ಬಾಯಿ ಕಳೆದಿದ್ದ ಮಗ ಇವತ್ತು ಯಾಕೆ ಬಾಯಿ ಕಳೆದ ಅಂದೇಳಿ ನಿಮ್ಮನ್ನ ಕಂಡು ಅಂದೇಳಿ ಅವ್ನಿಗೊಂದು ಚಾನ್ಸ್ ಸಿಕ್ತ ಅಂದೇಳಿ ಬಾಯಿ ಕಳೆದು ಆದ್ರೆ ನೀವು ಮಾತಾಡೋದಿಲ್ಲ ಗಂಡ ಇಲ್ಲಿ ಮಾತಾಡೋದಿಲ್ಲ ಇಲ್ಲ ಈ ನಮ್ಗೆ ಮಾತಾಡೋದಿಲ್ಲ ಮಾತಾಡ್ಲಿ ಬಿಡ್ಲಿ ಅವ ಜೀವ ಏನು ಇಂಪ್ರೂವ್ಮೆಂಟ್ ಇಲ್ಲ ಮರ್ರೆ ಮುಂಚಿನ ಕಣಂಗೆ ಎಲ್ಲ ಅದೇ ಅಂತ ಗೊತ್ತೇ ಗುರುವಣ್ಣ ಸಂದೀಪತಿ ಕರೆಂಟ್ ಹೊಡೆದು ಮೂಲುವೆ ಅವನ್ ರಕ್ತ ಪೂರ ಕರೆಂಟ್ ವೈರ್ ಹಿಡಿದು ಬಿಟ್ಟಿತ್ತು ಪೂರ ಹಿರಿ ಬಿಟ್ಟು ಒಂದು ಪಸಿ ಹೌದು ಬಹುಶಃ ಕರೆಂಟ್ ಹೊಡುವಾಗೆಲ್ಲ ವೋಲ್ಟೇಜ್ ಲೋ ಇದ್ದಿತ್ತು ಹಂಗೆ ವೋಲ್ಟೇಜ್ ಲೋ ಇಪ್ಪು ಕೊಯ್ ಬಚಾವ್
ಎಲ್ಲರೂ ಹೈ ವೋಲ್ಟೇಜ್ ಇದ್ದೀರೆ ಇವ್ ಹೋಗಿ ಕೆಲವು ವರ್ಷ ಆಯ್ ಹೊತ್ತಿದ್ದೆ ಅದಲ್ವಾ ಇಲ್ಲಿ ನೀವು ಅದ ಎಲ್ಲ ಬರ್ದಿಟ್ಟದೆಲ್ಲ ಇರ್ತಾರೆ ಕತಿ ಕಾವನ ಎಲ್ಲ ಅದ ಯಾರಿಗೂ ತರಂಗು ಪರಂಗಕ್ಕೆಲ್ಲ ಕಳ್ಸ್ಕಂದ್ರಿ ಅಂತ ಕಳ್ಸ್ರಿ ಪರಂಗ ಗಿರಂಗಲ್ಲ ತರಂಗ ಬೊಕ್ಕಿ ಕಳ್ದು ಬರೋದು ಸ್ವಲ್ಪ ಇತ್ತೆ ಸ್ವಲ್ಪ ಬರ್ದು ಇವತ್ತು ನೀವು ನಮ್ಮನೆ ಬೇಕಾದ್ರೆ ಬನ್ನಿ ತಲ್ದಿ ಮುಖ ಒಳಗೆ ಹೊತ್ತಿ ಇಲ್ಲ ಬರೀ ಬರ್ದು ಪೇಪರ್ ನಾ ಖಂಡಿತಲ್ಲ ಎಷ್ಟೊತ್ತಿ ಬಂದ್ರೆ ಬರುದು ತಡ್ದಲ್ಲ ಭೋಜಣ್ಣ ಬರುದು ತಡ್ದಲ್ಲ ಹೆಸರು ಬೆಚ್ಚುವುದು ಅಂತ ಹೋದ್ರೆ ಹೆಸರು ಸಿಕ್ಕುದಿಲ್ಲ ಈಗ ಕಳೆದ ಮೊನ್ನೆ ಮಳೆಗಳ ಟೈಮಿಗೆ ಅಂತ ಆಯ್ತು ಒಂದು ಕತಿ ಬರ್ದಿದೆ ಕತಿ ಬರ್ದು ಬೇಸಿಗೆ ಆಲೋಚನೆ ಮಾಡಿದೆ ಹೆಸರು ಅಂತ ಬೆಚ್ಚುವುದು ಇದಕ್ಕೆ ಎಂತ ಹೆಸರು ಬೆಚ್ಚುವುದು ಅಂತ ಗೊತ್ತಾಯಿಲ್ಲ ಆಲೋಚನೆ ಮಾಡ್ದಿ ನಮ್ಮ ಅಬ್ಬಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಈಚೆ ಬದಿಯ ಮೂಡು ಬದಿ ಮೇಲೆ ತೆಂಗಿನಕಾಯಿ ಹಣ್ಣ ಇದೆ ಜೋರ್ ಗಾಳಿ ಬೀಸ್ತಲ್ಲ ತೆಂಗಿನಕಾಯಿ ಪೂರ ಒಂದು ಕೊನೆ ಹಿಸ್ಕ ಮಾಡ್ಮೇಲೆ ನಮ್ಮ ಅಬ್ಬಿಗೆ ಹೇಳಿದ್ರಿ ಹೆದರ್ಕೊಂಡು ಹೋಗಿ ಬಿಟ್ಟ ಅಲ್ಲಿಗೆ ಕತಿಗೆ ಹೋದೆ ಹೆಸರು ಬೇತಿ ಏ ದೇವ್ರ ಅಂತ ಅಬ್ಬಿಯಲ್ಲಿ ಹೆಸರು ಕೊಟ್ರು ನಿಮ್ ಕತೆ ಆ ಕತಿಗೂ ಮತ್ತೆ ಹೆಸರಿಗೂ ಸೂಟ್ ಈಗ ನೀವ್ ಹೇಳ್ದಂಗ ಕಳಿಸ್ವಿ ಅವ್ರ ಕತಿಗೆ ನಾವು ಕಳಿಸ್ದಿರುತ್ತಲ್ಲ ಅದೇ ಮನೆ ಒಂದು ಕಳಿಸ್ವಿ ನಂಗೊಂದು ಕೆಟ್ಟ ಅಭ್ಯಾಸ ಇತ್ತು ನಿಮ್ಗೆ ಗೊತ್ತಿತ್ತಲ್ಲ ಯಾವುದೇ ಬರುವಾಗ ಅಲ್ಪ ವಿರಾಮ ಪೂರ್ಣ ವಿರಾಮ ಚಿಹ್ನೆ ಹಾಗೂ ನೆನಪಾಗ್ತಲ್ಲ ಅಣ್ಣ ಈಗಲೂ ಹಾಗೆ ನೀವು ಅಯ್ಯೋ ನನ್ ಕೆಟ್ಟ ಅಭ್ಯಾಸ ಬರ್ಕ ಹೋತೆ ಕತಿ ಬರ್ದ ಲಾಸ್ಟಿಗೆ ಒಂದು ಬರ್ದಿ ವಿಶೇಷ ಸೂಚನೆ ತಮಗೆ ಅಗತ್ಯ ಕಂಡು ಬಂದಲ್ಲಿ ಅಲ್ಪ ವಿರಾಮ ಪೂರ್ಣ ವಿರಾಮ ಚಿಹ್ನೆಗಳನ್ನ ನೀವೇ ಹಾಕಿಕೊಳ್ಳಿ ಅಂದೇಳಿ ಬರ್ದು ಕವರಿಗೆ ಹಾಕಿ ಪೋಸ್ಟ್ ಮಾಡಿ ಕಾಗದ ಹೋಗಿ ಮೊನ್ನೆ ವಾಪಸ್ ಕಾಗದ ಹಾಕ್ರ ಅವ್ರು ದಯವಿಟ್ಟು ಇನ್ನು ಮುಂದೆ ನೀವು ಬರೇ ಅಲ್ಪ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಮಾತ್ರ ಕಳುಹಿಸಿ ಕಥೆಯನ್ನ ನಾವು ಬರೆದುಕೊಳ್ಳುತ್ತೇವೆ ಒಳ್ಳೆ ಗಮ್ಮತ್ತೆ ಒಳ್ಳೆದು ಅಲ್ಲ ನೀವು ಯಾರಿಗೆ ಕೊಡ್ತೀರೋ ಅವ್ರಿಗೂ ನಿಮ್ ಕಾಗದ ಮುಟ್ತಿ ಕಾಣಿ ಅಡ್ರೆಸ್ ಬರೋ ಇಲ್ಲ ನಿಮ್ಗೆ ಅತಿಗೊಂದು ದಾರಿ ಬರ್ಕದಿರ್ಲಿ ದಾರಿ ಬರ್ದಿರೋ ಇಲ್ಲ ಈಗ ನಾನು ಊರಾಗಿಲ್ದೆ ಕೆಲವು ಸಮಯ ಆಯ್ತು ನಮ್ಮ ಆಂಟಿ ಇಲ್ಲ ಈ ಬದಿ ಮೇಲೆ ಆಂಟಿ ಹೌದು ಬರ್ರಿ ಹೌದು ಆಂಟಿ ಹೌದು ಆಂಟಿ ಅಂದ್ರೆ ವಿನಯ್ ದೂರ ಹೊರಟ್ರಿ ಬಾರಿ ಗಡ್ಬಡಿಯಿಂದ ಹೊರಟಂಗಿತ್ತ ಒಂಚೂರು ಕೆಲಸ ಇತ್ತು ಚೂರ್ ಅಂದ್ರೆ ಇಷ್ಟ ಈಗ ಎಷ್ಟಂದೇಳಿ ಹೇಳುಕೆ ನಂಗೆ ಈಗ ಪುರ್ಸೋದಿಲ್ಲ ಅಂತ ಗಡ್ಬಡಿ ಅಂತ ಮರ್ರೆ ಹೇಳಿ ನಿನ್ನ ಹತ್ರ ಹೇಳು ವಿಷಯ ಎಲ್ಲ ಮಾಡ್ತೇವೆ ನಿನ್ನ ಹತ್ರ ಮಾತಾಡ್ತಾ ಇಕ್ಕಂಡ್ರೆ ನನ್ ಕೈ ಮಾಡಿ ನಾನ್ ಮತ್ತೆ ಈಗ ನೀವು ವಿಷಯ ಎಂತ ಅಂತ ಹೇಳಿದ್ರೆ ನಿಮ್ಮನ್ನ ಮುಂದೆ ಹೋಗಕ್ ಬಿಡೋದಿಲ್ಲ ಅಷ್ಟೇ ಬನ್ನಿ ವಿಷಯ ಹೇಳಿ ಇನ್ನೊಂದು ಎತ್ತಾರಾಗಲಿ ಮಾಡ್ತೇನೆ ನಾನೀಗ ಎಲ್ಲಿ ಹೊರಟದಂದು ಹಿಂಗ್ ಬೇಕಾರ ನಾನು